ಸ್ನೇಹಿತರೆ, ಇವರು ಶಿಕಾರಿಪುರ ತಾಲೂಕು ವಿಠ್ಠಲನಗರದ ಗ್ರಾಮದ ಹನುಮಂತಪ್ಪರು. ಲಾಸ್ಟ್ ಟೈಮ್ 2 ತಿಂಗಳು ಸೊಂಟಿ ಇದ್ದಾಗ ಒಂದು ಮಾಡಿಸಿದ್ವಿ ನಾವು. ಈಗ 4ನೇ ತಿಂಗಳು ಸೊಂಟಿ. ಈಗ ಅವ್ರು ಹೊಲಕ್ಕೆ ಬಂದೇವಿ. ನಮ್ಮ ನೆಟ್ಸರ್ಬ್ ಬಿಟ್ಟು ಒಂದೇ ಒಂದು ಮೆಡಿಸನ್ನು ಬೇರೆ ಯಾವುದೂ ಮಾಡಿಲ್ಲ ಅವರು. ಈಗ ಸೊಂಟಿಯ ವ್ಯತ್ಯಾಸ ನಿಮಗೆ ಗೊತ್ತಾಕತಿ. ಇಡೀ ತೋಟ ನಿಮ್ಮ ಕಣ್ಣಿದ್ರಿ ತೋರಿಸ್ತಾ ಇದ್ದೇವೆ, ನಮ್ಮ ಗಣೇಶ ತೋರಿಸ್ತಾ ಇದ್ದಾರೆ. ಈಗ ಅವರು ರೈತರ ಮುಖಾಂತರ ಹೆಂಗೆ ಅನಿಸ್ತೈತಿ, ಅವ್ರಿಗೆ ಪ್ರತಿ ವರ್ಷನೂ ನೆಟ್ಸರ್ಬ್ ಬಿಟ್ಟರೆ ಯಾವುದೂ ಬಳಸ್ತಾ ಇಲ್ಲ. ಆದರೆ ಅವ್ರ ಬಾಯಿಂದನೇ ಕೇಳಲ್ಲ. ಅವರು ಏನು ಹೇಳ್ತಾರ ಏನಿಲ್ಲ, ನೆಟ್ಸರ್ಪು ಎಲ್ಲ ತಮ್ಮ ಹೊಲಕ್ಕಾಗಿರ್ಬೋದು, ಗೋಂಜಾಳ, ಭತ್ತ ಯಾವುದೇ ಬೆಳೆ ಬೆಳೆದ್ರು ನೆಟ್ಸರ್ಬ್ ಬಿಟ್ಟು ಏನೂ ಬೆಳೀತಾ ಇಲ್ಲ. ಈಗ ನೇರವಾಗಿ ರೈತರಿಗೆ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತಂದೇಳಿ, ಮಾಸೂರವರು, ಡಾಕ್ಟರ್ ನಾವು. ಈಗ ನಿಮ್ಮ ಸೊಂಟಿ ನಾವ ಮಾಡಿಸಿರೋದು. ಹೆಂಗ ಅನಿಸ್ತೈತ್ರಿಪ್ಪ ನಿಮ್ಗೆ ಸೊಂಟಿ? ನಾನು ಸುಮಾರು 7-8 ವರ್ಷ ಹೇಳ್ದೆ ನಾನು. ತೋಟ ಇಲ್ಲ ಪಕ್ಕ ಕಾಯಿ ಹಿಂಗೆ ವಿಡಿಯೋ ಮಾಡಿರ್ಬೇಕು. ಕಾಯಿ ಹೆಂಗೆ ಕಾಣ್ತಾವ್ರಿಲ್ಲ ತೋಟಕ್ಕೆ. ವಿಚಾರ ಹೆಂಗ್ ಗೊತ್ತಾ, ಇದು ಏಪ್ರಿಲ್ 2ನೇ ತಾರೀಕು ಹಾಕಿದ್ದು. 2ನೇ ತಾರೀಕು ಕರೆಕ್ಟ್ 4 ತಿಂಗಳಾಗುತ್ತೆ. ಈಗ ಆಲೇ ಸೊಂಟಿ ಮಟ್ಟ ಬೆಳತ್ತೆ. ನಮ್ಮ ನರ್ಸರಿ ಕಂಪನಿ ಬಗ್ಗೆ ನಾವೇನು ಡೌಟ್ ಬಿಡೋದಿಲ್ಲ. ಯಾಕಂದ್ರೆ ಇದು ಇಡೀ ಪ್ಲಾಟ್ ಅಲ್ಲಿ 2 ಥರ ಕೊಳೆ ಮಾಡಿ, ಇಡೀ ಪ್ಲಾಟ್ ಅಲ್ಲಿ ಇದು 1 ಎಕರೆ 2 ಗುಂಟೆ ಇದೆ ಅಣ್ಣ. ಇಡೀ ಪ್ಲಾಟ್ ಅಲ್ಲಿ 2 ಎಕರೆ ಕೊಳೆ ಬಂದಿರೋದು. ಅದಕ್ಕೆ ಅಷ್ಟು ಯಾವ್ದು ಹೊಡಿದಿಲ್ಲ ನಾವು. NPK ಬುಡಕ್ ಹಾಕಿದ್ವಿ. 5 ಡ್ರಮ್ ಹಾಕಿ ನಾನು ಎಕರೆ ಎಲ್ಲ 3 ಡ್ರಮ್ ಹಾಕ್ತಾರೆ. ನಾನು 5 ಡ್ರಮ್. ಹೌದು, 5 ಡ್ರಮ್. ಹೌದೌದು. ಸೊಂಟಿ ನಮ್ಗೆ ಬಂದಿರೋದು. ಇದು ನಾವು ಲವಣಿ ಹೊಲ, ನಾನು ಸ್ವಂತ ಹೊಲ ಗೊಬ್ಬರ ಕಡಿತೇವೆ ನಾವು. ಲವಣಿ ಹೊಲ ಬೆಳೆಸ್ಕೋಬೇಕು. ಈಗ ಇನ್ನೊಂದ್ಸರಿ ಏನಾರ ನಮ್ಮ ಗಣೇಶನವರು ಪ್ರಕಾಶ್ ಸರ್ ಹೇಳಿದ್ರು ಇನ್ನೊಂದ್ಸರಿ ಹಾಕಿದ್ರೆ ಇಲ್ಲಿ ಓಡಕ್ಕೂ ಬರ್ತಲ್ಲ. ನಿಜ, ಅದು ಮಾತ್ರ ನಿಜ. ಓಡಕ್ಕೂ ಬರ್ತದ. ಹಂಗಾಗಿ ನಾನು ಹಿಂದೆ ಅನುಭವಿಸಿದ್ದೇನೆ. 570 ಚೀಲ ಶುಂಠಿ ಬೆಳೆದ ನಾನು 2 ಸರಿ ಹಾಕಿ. ಅದು ಓವರ್ ಆಗ್ಬಿಡ್ತು.